ನಿನ್ನೆನೂ ಕೂಡ ಮೀಟಿಂಗ್ ಆಗಿದೆ ಇದರಲ್ಲಿ. ನಿನ್ನೂ ಕೂಡ ನಾವು ಪ್ರಶ್ನೆ ಮಾಡಿದ್ದೀವಿ ಇದರಲ್ಲಿ. ಮೂಡ ಈಸ್ ಅ ಪ್ರೊಪ್ರೈಟರ್. ಮೂಡಾದ ಆಸ್ತಿಗೆ ಮಾಲೀಕ ಯಾರು? ಮೂಡ ಅಧ್ಯಕ್ಷ, ಮೂಡಾದ ಕಮಿಷನರ್. ಜಿಲ್ಲಾಧಿಕಾರಿಗಳೇ ಅದರ ಅಧ್ಯಕ್ಷ ಆಗಿ ಬಂದಾಗಲೂ ಕೂಡ ನೀವು ಯಾಕೆ ಇನ್ನೊಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿಲ್ಲ? ಸಾವಿರಾರು ಸೈಟ್ಗಳು ಯಾರ್ಯಾರು ನುಂಗ್ಕೊಂಡ್ಬಿಟ್ಟು ಕಳ್ತನ ಅದು. ಇಷ್ಟೆಲ್ಲ ಆಗಿದ್ರೂ ಕೂಡ ನೀವೊಂದು ಯಾಕೆಂದರೆ ಡೆಪ್ಟಿ ಕಮಿಷನರ್ ಅಂದರೆ IAS ಅಂದರೆ ಭಾಳ ಬುದ್ಧಿವಂತರು, ಧೈರ್ಯವಂತರು ಅಂತ ನಾವೇನೇನೋ ಹೇಳ್ತೀವಿ ನಾವು. ನೀವು ನಿನ್ನೆನೂ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ, ನಾನು ತನ್ವೀರ್ ಸೇಠು, ನಮ್ಮ ಶ್ರೀವತ್ಸ ಅವರು ಕೂಡ. ಅವಾಗ ಏನು ಹೇಳಿದ್ರು, ಇಲ್ಲ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತಂತೇಳಿ ಪ್ರೆಸ್ನವ್ರ ಜೊತೆ ಮಾತಾಡುವಾಗ ನಾವು ಅದಕ್ಕೆ ಲೀಗಲ್ ಅಡ್ವೈಸ್ ತಗೋತೀವಿ. ಈಗ ನಮ್ಮ ಮನೇಲಿ ಒಂದು ಚಂಪ್ ಕಳ್ತನ ಆಯ್ತದಪ್ಪ, ಹೋಗಿ ತಕ್ಷಣ ಕೊಡಲ್ವೇ? ಅದಕ್ಕೊಂದು ಲೀಗಲ್ ಅಡ್ವೈಸ್ ಕೇಳ್ತೀವಿ ನಾವು? ನೋ. ಹಾಗಾಗಿ ನಾನು ಐ ಅರ್ಜ್ ಅಪಾನ್ ದ ಡೆಪ್ಯೂಟಿ ಕಮಿಷನರ್, ದಯಮಾಡಿ ತಾವು ನಾಳೆನೇ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಆಗಿರಬೇಕು ಎಗೇನ್ಸ್ಟ್ ದ ಯಾರು ಕಮಿಷನರ್ಸ್ ಹಿಂದೆ ಇದ್ರಲ್ಲ ಯಾರು ಅವ್ರಗಳ ಮೇಲೆ ಮತ್ತು ಅಧ್ಯಕ್ಷಗಳ ಮೇಲೆ ಕಂಪ್ಲೇಂಟ್ ಆಗಬೇಕು. ಅದ್ರ ಮೇಲೆ ಏನು ಯಾವುದು 50-50 ಲೆಕ್ಕದ್ದು 50-50 ಏನಾಯಿತು ಗೊತ್ತಿಲ್ಲ. ಅದು ಆ ನಿವೇಶನದ ಸಂಖ್ಯೆ ಎಷ್ಟು ಯಾರ್ದು ಈಗ ಮಾರಿದವನು ಕೊಂಡ್ಕೊಂಡವನು ಇಬ್ಬರು ಕಷ್ಟದಲ್ಲಿ ಸಿಕ್ಕಾಕೊಂಡವ್ರು. ಈಗ ಇನ್ನು ಸ್ವಲ್ಪ ದಿವಸ ಹೀಗೆ ಬಿಟ್ಟರೆ ಸಿದ್ದರಾಮಯ್ಯನವರೇ, ಸರ್ಕಾರ ಇದ್ರ ಬಗ್ಗೆ ಮೂಡಾದ ಬಗ್ಗೆ ತೀವ್ರತರವಾಗಿ ನೀವೇನು ಕ್ರಮ ತಗೊಳ್ಳದೆ ಹೋದರೆ ಭಾಳ ಜನ ಪ್ರಾಣಕ್ಕೆ ಹಾನಿಯಾಗುತ್ತೆ. ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟಿದ್ದಾರೆ. ಯಾವ 50-50 ಸೈಟ್ಗಳನ್ನ ಏನು ಒಬ್ರಿಗೆ 100 ಸೈಟು, 120 ಸೈಟು, 15 ಸೈಟು ಅವರೆಲ್ಲ ಮಾರವ್ರೆ. ಕೊಂಡ್ಕೊಂಡವನ ಕತೆ ಏನಾಗಬೇಕೀಗ? ಹಾಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ, ಸಿದ್ದರಾಮಯ್ಯನವರು ಮೈಸೂರು ಮೂಡ ಹರಾಜಾಗೋಯ್ತು, ಕಳ್ತನ ಆಗೋಯ್ತು, ಆದರೂ ಉಸಿರೆತ್ತಾ ಇಲ್ಲ. UD ಮಂತ್ರಿ ಮತ್ತು ಒಬ್ಬ IAS ಅಧಿಕಾರಿ 14 ಸೈಟ್ಗಳನ್ನು ಮೂಡಾ ಕಚೇರಿ ಬಂದು ತೊಗೊಂಡೋಗಿದ್ದಾರೆ ಅಂತಕ್ಕಂಥದ್ದನ್ನು ಲೋಕಾಯುಕ್ತ ತನ್ನ ಟಿಪ್ಪಣಿಯಲ್ಲಿ ಕಳಿಸಿದೆ. ಲೋಕಾಯುಕ್ತ ಹಾಗಾದ್ರೆ ಯಾವುದು 240 ಸೈಟು? ಸಿದ್ದರಾಮಯ್ಯನವ್ರ ಕುಟುಂಬದ್ದೆಷ್ಟು? ಸಿದ್ದರಾಮಯ್ಯ ಸ್ನೇಹಿತರದೆಷ್ಟು? MLAಗಳದೆಷ್ಟು? ಮಂತ್ರಿಗಳದೆಷ್ಟು? ಅಥವಾ ಹಿಂದೆ ಇದ್ದಂಥ ಮಂತ್ರಿಗಳ ಮಕ್ಕಳದೆಷ್ಟು? ಯಾವ್ಯಾವ ಪಾರ್ಟಿಯವ್ರದ್ದು ಎಷ್ಟೆಷ್ಟಿದೆ ಇಲ್ಲಿ? ಬರಲಿ ಈಚೆಗೆ ಹೇಳಿ ಅದೆಲ್ಲನೂ ಕೂಡ. ಇದೆಲ್ಲ ಹೇಳಿ ಜನಕ್ಕೆ ತಿಳಿಸಿ ಸ್ವಾಮಿ ಏನೇನಾಗಿದೆ ಅಂತಂತೆ. UD ಮಂತ್ರಿ ಅವನು ಬೇರೆ ಬಂದು ಏರೋಪ್ಲೇನಲ್ಲಿ ಹೊತ್ಕೊಂಡು ಅಂತ ಬಂತು. ಅವನು ಹೌದು ತೊಗೊಂಡೋಗಿದ್ದೀವಿ ಅಂತಲೂ ಹೇಳ್ದ ಮಂತ್ರಿ. ಮತ್ತು ಏನು ಕ್ರಮ? ಏನು ಸರ್ಕಾರಿ ಫೈಲು ಅಂತಂದ್ರೆ ಏನು ರದ್ದಿನ ಅದು? ರದ್ದಿ ಪೇಪರ್ ಸರ್ಕಾರಿ ಫೈಲ್ಗಳು ಅಂತ. ಈಗ ಏನಾಗಿದೆ, ಈ ಫೈಲೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂತ ಅಂದರೆ, ಇದು ಪೊಲೀಸ್ ಕಂಪ್ಲೇಂಟು. ಈಗೇನು ಎನ್ಕ್ವೈರಿ ಕಮಿಷನ್ಸ್ಗಳು ನಡೀತಾ ಇದ್ದಾವೆ, ಒಂದು ರಿಪೋರ್ಟ್ ಹಾಕ್ಬಿಡ್ಲಿ ಅಂತ. ಮೂಡನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂತೇಳಿ ಆ ಇಶ್ಯೂ ಮೇಲೆ ಕೇಸ್ ಕ್ಲೋಸ್ ಮಾಡಬೇಕು ಅಂತಲೂ ಇದೆ. ಮಾಲೀಕ ಮೂಡಾನೇ ಕಂಪ್ಲೇಂಟ್ ಕೊಟ್ಟಿಲ್ವಲ್ರಿ, ಬರೀ ಈಗ ಎನ್ಕ್ವೈರಿ ಕಮಿಷನ್ಸ್ಗಳು ನಡೀತಾ ಇದ್ದಾವೆ. ಅದು ಏನೋ ರಾಜ್ಯಪಾಲರ ಆದೇಶದ ಮೇಲೆ ಶುರುವಾಯ್ತಿತ್ತು. ಅದೇನು ಸರ್ಕಾರ ಕೊಟ್ಟ ಆದೇಶನೂ ಅಲ್ಲ, ಅದು ರಾಜ್ಯಪಾಲರ ಆದೇಶದ ಮೇಲೆ ಶುರುವಾಗಿದ್ದು. ಹೈಕೋರ್ಟು, ಲೋಕಾಯುಕ್ತ, ED ಎಲ್ಲ ನುಗ್ಗಿದಾವೆ ಈಗ. ಬಟ್ ನಾಟ್ ಆನ್ ದಿ ಕಂಪ್ಲೇಂಟ್ ಆಫ್ ದಿ ಮೂಡಾ. ವೈ ದ ಮೂಡಾ ಇಸ್ ಮಮ್ ಓವರ್ ದಿಸ್ ಇಶ್ಯೂ? ಯಾಕೆ ಮುಂದೆ ತಪ್ಪಿಸ್ಕೊಳ್ಲಿಕ್ಕ? ಮುಂದೆ ಇಡೀ ಇಶ್ಯೂನೇ ಆ ಒಂದು ಪಾಯಿಂಟ್ ಮೇಲೆ ಮುಗ್ದೋಕೆ ಮಾಡ್ತಾಯಿದ್ದೀರಾ? ಯಾಕೆಂದರೆ ಇಡೀ ನಡವಳಿಕೆ ಥರ
ಈ ರಾಜಕೀಯದವ್ರಿಗೆ ಕಂಡ್ರೆ ಜನ ಉಗಿಯೋ ಥರ ಆಗೋಯ್ತು. ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಯವರು, ತಾವು ಮುಖ್ಯಮಂತ್ರಿಗಳು, ನೀವು ಮಾದರಿ ಆಗಬೇಕಾಗಿತ್ತು. ನೀವು ಯಾರಿಗೆ ಮಾದರಿ ಆದ್ರಿ ನೀವು? ಚೀ ಚಿ 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 ನೋ. ಅದರಿಂದ ನಾನು ಈಗಲೂ ಹೇಳ್ತಾ ಇದ್ದೀನಿ, ದಿ ಡೆಪ್ಯೂಟಿ ಕಮಿಷನ್ ಹೂ ಇಸ್ ದ ಚೇರ್ಮನ್ ಆಫ್ ಮೂಡಾ, ತಕ್ಷಣವೇ ದಯವಿಟ್ಟು ನೀವು ಕಂಪ್ಲೇಂಟ್ನ ಮಾಡಬೇಕು. ಎ ರಿಟರ್ನ್ ಕಂಪ್ಲೇಂಟ್ ಶುಡ್ ರೀಚ್ ದ ಪೊಲೀಸ್ ಸ್ಟೇಷನ್ ನಿಯರ್ ಬೈ. ಇಲ್ಲ ಅಂತ ಅಂದರೆ ವಿ ಡೌಟ್ ವಿ ಮೇ ಲೂಸ್ ದ ಕೇಸ್. ಹಾಗಾಗಿ ಮತ್ತು ಸ್ನೇಹಿತರೆ,